ಭಾರಿ ವಿವಾದಕ್ಕೆ ಕಾರಣವಾಯಿತು. ವಕ್ಫ್ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನ ಪ್ರತಿಭಟನೆ ಮುಗಿದಾದ ನಂತರ ಎಸಿಪಿ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಕೊಟ್ಟಿರೋ ವಿಚಾರ. ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡಿದ ಪೊಲೀಸ್ ಅಧಿಕಾರಿಯ ನಡೆಯ ವಿರುದ್ಧ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ತಮ್ಮ ಸರ್ಕಾರಿ ಕಾರ್ನಲ್ಲಿ ಹೆಂಗ್ ಅವರು ಡ್ರಾಪ್ ಕೊಟ್ಟರು, ಪ್ರತಿಭಟನಾಕಾರರಿಗೆ ಸೈರನ್ ಹಾಕೊಂಡು ಎಮರ್ಜೆನ್ಸಿ ಲೈಟ್ ಆನ್ ಮಾಡಿಕೊಂಡು ಹೆಂಗ್ ಅವರು ಡ್ರಾಪ್ ಕೊಟ್ಟರು ಅನ್ನೋದು ಈಗಿರುವಂತ ಎಲ್ಲರ ಪ್ರಶ್ನೆ. ತಮ್ಮ ಸರ್ಕಾರಿ ಕಾರ್ನಲ್ಲಿ ಯಾಕೆ ಅವ್ರಿಗೆ ಕೊಟ್ಟಂತ ಕಾರ್ ಅಲ್ವ ಅದು, ಅವರ ಕೆಲಸಕ್ಕೋಸ್ಕರ ಅವರು ಡ್ಯೂಟಿಗೋಸ್ಕರ ಕೊಟ್ಟ ಕಾರು, ಸರ್ಕಾರಿ ಕಾರು. ಆ ಸರ್ಕಾರಿ ಕಾರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಂತ ಪ್ರತಿಭಟನೆ ಅದು, ವಕ್ಫ್ ವಿರುದ್ಧ ನಡೀತಾ ಇರುವಂತ ಪ್ರತಿಭಟನೆ. ಈ ವಿಚಾರವಾಗಿ ಪ್ರತಿಭಟನೆ ಆದ ನಂತರ ಏನಿತ್ತು ಅಂತ ಅನಿವಾರ್ಯತೆ ಏನಿತ್ತು, ಅವರಿಗೆ ಡ್ರಾಪ್ ಕೊಡುವಂತ ಅನಿವಾರ್ಯತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಎಸಿಪಿ ನಜ್ಮಾ ಫಾರೂಕಿ ಅವರ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಭಾರಿ ವಿವಾದಕ್ಕೂ ಕಾರಣವಾಗಿದೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಿದ್ದಂತ ವಕ್ಫ್ ಕಾಯ್ದೆ ವಿರುದ್ಧದ ಹೋರಾಟ. ಪೊಲೀಸ್ ಅಧಿಕಾರಿ ಕಾರಿನಲ್ಲಿ ಮುಸ್ಲಿಮರು ರೌಂಡ್ಸ್ ಹೊಡಿತಾರೆ, ಎಮರ್ಜೆನ್ಸಿ ಲೈಟ್ ಹಾಕೊಂಡು ಸೈರನ್ ಹಾಕೊಂಡು ದರ್ಬಾರ್ ಮಾಡ್ತಾರೆ, ಗಾಡಿನ ಸೀಟ್ನಲ್ಲಿ ಕೂರಿಸಿಕೊಂಡು ಪೊಲೀಸರು ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಸಂದೇಶ ಹೋಗುತ್ತೆ? ಮಂಗಳೂರು ಟ್ರಾಫಿಕ್ ಎಸಿಪಿಯ ಈ ನಡೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ, ಭಾರಿ ಚರ್ಚೆಗೆ ಕಾರಣವಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದವರೇ ರೂಲ್ಸ್ ಬ್ರೇಕ್ ಮಾಡಿದ್ರು. ಏನಿದ್ ವಿಚಾರ, ಏನಿದರ ಒಳಗುಟ್ಟು ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಭಾರಿ ವಿವಾದಕ್ಕೆ ಕಾರಣವಾಯಿತು. ವಕ್ಫ್ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನ ಪ್ರತಿಭಟನೆ ಮುಗಿದಾದ ನಂತರ ಎಸಿಪಿ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಕೊಟ್ಟಿರೋ ವಿಚಾರ. ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡಿದ ಪೊಲೀಸ್ ಅಧಿಕಾರಿಯ ನಡೆಯ ವಿರುದ್ಧ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ತಮ್ಮ ಸರ್ಕಾರಿ ಕಾರ್ನಲ್ಲಿ ಹೆಂಗ್ ಅವರು ಡ್ರಾಪ್ ಕೊಟ್ಟರು, ಪ್ರತಿಭಟನಾಕಾರರಿಗೆ ಸೈರನ್ ಹಾಕೊಂಡು ಎಮರ್ಜೆನ್ಸಿ ಲೈಟ್ ಆನ್ ಮಾಡಿಕೊಂಡು ಹೆಂಗ್ ಅವರು ಡ್ರಾಪ್ ಕೊಟ್ಟರು ಅನ್ನೋದು ಈಗಿರುವಂತ ಎಲ್ಲರ ಪ್ರಶ್ನೆ. ತಮ್ಮ ಸರ್ಕಾರಿ ಕಾರ್ನಲ್ಲಿ ಯಾಕೆ ಅವ್ರಿಗೆ ಕೊಟ್ಟಂತ ಕಾರ್ ಅಲ್ವ ಅದು, ಅವರ ಕೆಲಸಕ್ಕೋಸ್ಕರ ಅವರು ಡ್ಯೂಟಿಗೋಸ್ಕರ ಕೊಟ್ಟ ಕಾರು, ಸರ್ಕಾರಿ ಕಾರು. ಆ ಸರ್ಕಾರಿ ಕಾರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಂತ ಪ್ರತಿಭಟನೆ ಅದು, ವಕ್ಫ್ ವಿರುದ್ಧ ನಡೀತಾ ಇರುವಂತ ಪ್ರತಿಭಟನೆ. ಈ ವಿಚಾರವಾಗಿ ಪ್ರತಿಭಟನೆ ಆದ ನಂತರ ಏನಿತ್ತು ಅಂತ ಅನಿವಾರ್ಯತೆ ಏನಿತ್ತು, ಅವರಿಗೆ ಡ್ರಾಪ್ ಕೊಡುವಂತ ಅನಿವಾರ್ಯತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಎಸಿಪಿ ನಜ್ಮಾ ಫಾರೂಕಿ ಅವರ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಭಾರಿ ವಿವಾದಕ್ಕೂ ಕಾರಣವಾಗಿದೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಿದ್ದಂತ ವಕ್ಫ್ ಕಾಯ್ದೆ ವಿರುದ್ಧದ ಹೋರಾಟ. ಪೊಲೀಸ್ ಅಧಿಕಾರಿ ಕಾರಿನಲ್ಲಿ ಮುಸ್ಲಿಮರು ರೌಂಡ್ಸ್ ಹೊಡಿತಾರೆ, ಎಮರ್ಜೆನ್ಸಿ ಲೈಟ್ ಹಾಕೊಂಡು ಸೈರನ್ ಹಾಕೊಂಡು ದರ್ಬಾರ್ ಮಾಡ್ತಾರೆ, ಗಾಡಿನ ಸೀಟ್ನಲ್ಲಿ ಕೂರಿಸಿಕೊಂಡು ಪೊಲೀಸರು ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಸಂದೇಶ ಹೋಗುತ್ತೆ? ಮಂಗಳೂರು ಟ್ರಾಫಿಕ್ ಎಸಿಪಿಯ ಈ ನಡೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ, ಭಾರಿ ಚರ್ಚೆಗೆ ಕಾರಣವಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದವರೇ ರೂಲ್ಸ್ ಬ್ರೇಕ್ ಮಾಡಿದ್ರು. ಏನಿದ್ ವಿಚಾರ, ಏನಿದರ ಒಳಗುಟ್ಟು ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಭಾರಿ ವಿವಾದಕ್ಕೆ ಕಾರಣವಾಯಿತು. ವಕ್ಫ್ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನ ಪ್ರತಿಭಟನೆ ಮುಗಿದಾದ ನಂತರ ಎಸಿಪಿ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಕೊಟ್ಟಿರೋ ವಿಚಾರ. ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡಿದ ಪೊಲೀಸ್ ಅಧಿಕಾರಿಯ ನಡೆಯ ವಿರುದ್ಧ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ತಮ್ಮ ಸರ್ಕಾರಿ ಕಾರ್ನಲ್ಲಿ ಹೆಂಗ್ ಅವರು ಡ್ರಾಪ್ ಕೊಟ್ಟರು, ಪ್ರತಿಭಟನಾಕಾರರಿಗೆ ಸೈರನ್ ಹಾಕೊಂಡು ಎಮರ್ಜೆನ್ಸಿ ಲೈಟ್ ಆನ್ ಮಾಡಿಕೊಂಡು ಹೆಂಗ್ ಅವರು ಡ್ರಾಪ್ ಕೊಟ್ಟರು ಅನ್ನೋದು ಈಗಿರುವಂತ ಎಲ್ಲರ ಪ್ರಶ್ನೆ. ತಮ್ಮ ಸರ್ಕಾರಿ ಕಾರ್ನಲ್ಲಿ ಯಾಕೆ ಅವ್ರಿಗೆ ಕೊಟ್ಟಂತ ಕಾರ್ ಅಲ್ವ ಅದು, ಅವರ ಕೆಲಸಕ್ಕೋಸ್ಕರ ಅವರು ಡ್ಯೂಟಿಗೋಸ್ಕರ ಕೊಟ್ಟ ಕಾರು, ಸರ್ಕಾರಿ ಕಾರು. ಆ ಸರ್ಕಾರಿ ಕಾರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಂತ ಪ್ರತಿಭಟನೆ ಅದು, ವಕ್ಫ್ ವಿರುದ್ಧ ನಡೀತಾ ಇರುವಂತ ಪ್ರತಿಭಟನೆ. ಈ ವಿಚಾರವಾಗಿ ಪ್ರತಿಭಟನೆ ಆದ ನಂತರ ಏನಿತ್ತು ಅಂತ ಅನಿವಾರ್ಯತೆ ಏನಿತ್ತು, ಅವರಿಗೆ ಡ್ರಾಪ್ ಕೊಡುವಂತ ಅನಿವಾರ್ಯತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಎಸಿಪಿ ನಜ್ಮಾ ಫಾರೂಕಿ ಅವರ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಭಾರಿ ವಿವಾದಕ್ಕೂ ಕಾರಣವಾಗಿದೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಿದ್ದಂತ ವಕ್ಫ್ ಕಾಯ್ದೆ ವಿರುದ್ಧದ ಹೋರಾಟ. ಪೊಲೀಸ್ ಅಧಿಕಾರಿ ಕಾರಿನಲ್ಲಿ ಮುಸ್ಲಿಮರು ರೌಂಡ್ಸ್ ಹೊಡಿತಾರೆ, ಎಮರ್ಜೆನ್ಸಿ ಲೈಟ್ ಹಾಕೊಂಡು ಸೈರನ್ ಹಾಕೊಂಡು ದರ್ಬಾರ್ ಮಾಡ್ತಾರೆ, ಗಾಡಿನ ಸೀಟ್ನಲ್ಲಿ ಕೂರಿಸಿಕೊಂಡು ಪೊಲೀಸರು ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಸಂದೇಶ ಹೋಗುತ್ತೆ? ಮಂಗಳೂರು ಟ್ರಾಫಿಕ್ ಎಸಿಪಿಯ ಈ ನಡೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ, ಭಾರಿ ಚರ್ಚೆಗೆ ಕಾರಣವಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದವರೇ ರೂಲ್ಸ್ ಬ್ರೇಕ್ ಮಾಡಿದ್ರು. ಏನಿದ್ ವಿಚಾರ, ಏನಿದರ ಒಳಗುಟ್ಟು ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಭಾರಿ ವಿವಾದಕ್ಕೆ ಕಾರಣವಾಯಿತು. ವಕ್ಫ್ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನ ಪ್ರತಿಭಟನೆ ಮುಗಿದಾದ ನಂತರ ಎಸಿಪಿ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಕೊಟ್ಟಿರೋ ವಿಚಾರ. ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡಿದ ಪೊಲೀಸ್ ಅಧಿಕಾರಿಯ ನಡೆಯ ವಿರುದ್ಧ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ತಮ್ಮ ಸರ್ಕಾರಿ ಕಾರ್ನಲ್ಲಿ ಹೆಂಗ್ ಅವರು ಡ್ರಾಪ್ ಕೊಟ್ಟರು, ಪ್ರತಿಭಟನಾಕಾರರಿಗೆ
ಸೈರನ್ ಹಾಕೊಂಡು ಎಮರ್ಜೆನ್ಸಿ ಲೈಟ್ ಆನ್ ಮಾಡ್ಕೊಂಡು ಹೆಂಗ್ ಅವರು ಡ್ರಾಪ್ ಕೊಟ್ರು ಅನ್ನೋದು ಈಗಿರುವಂತ ಎಲ್ಲರ ಪ್ರಶ್ನೆ. ತಮ್ಮ ಸರ್ಕಾರಿ ಕಾರ್ನಲ್ಲಿ ಯಾಕೆ ಅವ್ರಿಗೆ ಕೊಟ್ಟಂತ ಕಾರ್ ಅಲ್ವ ಅದು, ಅವರ ಕೆಲಸಕ್ಕೋಸ್ಕರ ಅವರು ಡ್ಯೂಟಿಗೋಸ್ಕರ ಕೊಟ್ಟ ಕಾರು, ಸರ್ಕಾರಿ ಕಾರು. ಆ ಸರ್ಕಾರಿ ಕಾರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಂತ ಪ್ರತಿಭಟನೆ, ಅದು ವಕ್ಫ್ ವಿರುದ್ಧ ನಡೀತಾ ಇರುವಂತ ಪ್ರತಿಭಟನೆ. ಈ ವಿಚಾರವಾಗಿ ಪ್ರತಿಭಟನೆ ಆದ ನಂತರ ಏನಿತ್ತು ಅಂತ ಅನಿವಾರ್ಯತೆ, ಏನಿತ್ತು ಅವರಿಗೆ ಡ್ರಾಪ್ ಕೊಡುವಂತ ಅನಿವಾರ್ಯತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಎಸಿಪಿ ನಜ್ಮಾ ಫಾರೂಕಿ ಅವರ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಭಾರಿ ವಿವಾದಕ್ಕೂ ಕಾರಣವಾಗಿದೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಿದ್ದಂತ ವಕ್ಫ್ ಕಾಯ್ದೆ ವಿರುದ್ಧದ ಹೋರಾಟ. ಪೊಲೀಸ್ ಅಧಿಕಾರಿ ಕಾರಿನಲ್ಲಿ ಮುಸ್ಲಿಮರು ರೌಂಡ್ಸ್ ಹೊಡಿತಾರೆ, ಎಮರ್ಜೆನ್ಸಿ ಲೈಟ್ ಹಾಕೊಂಡು ಸೈರನ್ ಹಾಕೊಂಡು ದರ್ಬಾರ್ ಮಾಡ್ತಾರೆ, ಕಾರಿನ ಸೀಟ್ ನಲ್ಲಿ ಕೂರಿಸಿಕೊಂಡು ಪೊಲೀಸರು ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಸಂದೇಶ ಹೋಗುತ್ತೆ? ಮಂಗಳೂರು ಟ್ರಾಫಿಕ್ ಎಸಿಪಿಯ ಈ ನಡೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ, ಭಾರಿ ಚರ್ಚೆಗೆ ಕಾರಣವಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದವರೇ ರೂಲ್ಸ್ ಬ್ರೇಕ್ ಮಾಡಿದ್ರು. ಏನಿದ್ ವಿಚಾರ, ಏನಿದರ ಒಳಗುಟ್ಟು ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಭಾರಿ ವಿವಾದಕ್ಕೆ ಕಾರಣವಾಯಿತು. ವಕ್ಫ್ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನ ಪ್ರತಿಭಟನೆ ಮುಗಿದಾದ ನಂತರ ಎಸಿಪಿ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಕೊಟ್ಟಿರೋ ವಿಚಾರ. ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡಿದ ಪೊಲೀಸ್ ಅಧಿಕಾರಿಯ ನಡೆಯ ವಿರುದ್ಧ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ತಮ್ಮ ಸರ್ಕಾರಿ ಕಾರ್ನಲ್ಲಿ ಹೆಂಗ್ ಅವರು ಡ್ರಾಪ್ ಕೊಟ್ಟರು, ಪ್ರತಿಭಟನಾಕಾರರಿಗೆ ಸೈರನ್ ಹಾಕೊಂಡು ಎಮರ್ಜೆನ್ಸಿ ಲೈಟ್ ಆನ್ ಮಾಡ್ಕೊಂಡು ಹೆಂಗ್ ಅವರು ಡ್ರಾಪ್ ಕೊಟ್ಟರು ಅನ್ನೋದು ಈಗಿರುವಂತ ಎಲ್ಲರ ಪ್ರಶ್ನೆ. ತಮ್ಮ ಸರ್ಕಾರಿ ಕಾರ್ನಲ್ಲಿ ಯಾಕೆ ಅವ್ರಿಗೆ ಕೊಟ್ಟಂತ ಕಾರ್ ಅಲ್ವ ಅದು, ಅವರ ಕೆಲಸಕ್ಕೋಸ್ಕರ ಅವರು ಡ್ಯೂಟಿಗೋಸ್ಕರ ಕೊಟ್ಟ ಕಾರು, ಸರ್ಕಾರಿ ಕಾರು. ಆ ಸರ್ಕಾರಿ ಕಾರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಂತ ಪ್ರತಿಭಟನೆ, ಅದು ವಕ್ಫ್ ವಿರುದ್ಧ ನಡೀತಾ ಇರುವಂತ ಪ್ರತಿಭಟನೆ. ಈ ವಿಚಾರವಾಗಿ ಪ್ರತಿಭಟನೆ ಆದ ನಂತರ ಏನಿತ್ತು ಅಂತ ಅನಿವಾರ್ಯತೆ, ಏನಿತ್ತು ಅವರಿಗೆ ಡ್ರಾಪ್ ಕೊಡುವಂತ ಅನಿವಾರ್ಯತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಎಸಿಪಿ ನಜ್ಮಾ ಫಾರೂಕಿ ಅವರ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಭಾರಿ ವಿವಾದಕ್ಕೂ ಕಾರಣವಾಗಿದೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಿದ್ದಂತ ವಕ್ಫ್ ಕಾಯ್ದೆ ವಿರುದ್ಧದ ಹೋರಾಟ. ಪೊಲೀಸ್ ಅಧಿಕಾರಿ ಕಾರಿನಲ್ಲಿ ಮುಸ್ಲಿಮರು ರೌಂಡ್ಸ್ ಹೊಡಿತಾರೆ, ಎಮರ್ಜೆನ್ಸಿ ಲೈಟ್ ಹಾಕೊಂಡು ಸೈರನ್ ಹಾಕೊಂಡು ದರ್ಬಾರ್ ಮಾಡ್ತಾರೆ, ಕಾರಿನ ಸೀಟ್ ನಲ್ಲಿ ಕೂರಿಸಿಕೊಂಡು ಪೊಲೀಸರು ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಸಂದೇಶ ಹೋಗುತ್ತೆ? ಮಂಗಳೂರು ಟ್ರಾಫಿಕ್ ಎಸಿಪಿಯ ಈ ನಡೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ, ಭಾರಿ ಚರ್ಚೆಗೆ ಕಾರಣವಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದವರೇ ರೂಲ್ಸ್ ಬ್ರೇಕ್ ಮಾಡಿದ್ರು. ಏನಿದ್ ವಿಚಾರ, ಏನಿದರ ಒಳಗುಟ್ಟು ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ. ಭಾರಿ ವಿವಾದಕ್ಕೆ ಕಾರಣವಾಯಿತು. ವಕ್ಫ್ ವಿರುದ್ಧ ನಡೆದಂತಹ ಪ್ರತಿಭಟನೆಯಲ್ಲಿ ಪ್ರತಿಭಟನಾಕಾರರನ್ನ ಪ್ರತಿಭಟನೆ ಮುಗಿದಾದ ನಂತರ ಎಸಿಪಿ ತಮ್ಮ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಡ್ರಾಪ್ ಕೊಟ್ಟಿರೋ ವಿಚಾರ. ಪ್ರತಿಭಟನಾಕಾರರಿಗೆ ಡ್ರಾಪ್ ನೀಡಿದ ಪೊಲೀಸ್ ಅಧಿಕಾರಿಯ ನಡೆಯ ವಿರುದ್ಧ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಈಗ ತಮ್ಮ ಸರ್ಕಾರಿ ಕಾರ್ನಲ್ಲಿ ಹೆಂಗ್ ಅವರು ಡ್ರಾಪ್ ಕೊಟ್ಟರು, ಪ್ರತಿಭಟನಾಕಾರರಿಗೆ ಸೈರನ್ ಹಾಕೊಂಡು ಎಮರ್ಜೆನ್ಸಿ ಲೈಟ್ ಆನ್ ಮಾಡ್ಕೊಂಡು ಹೆಂಗ್ ಅವರು ಡ್ರಾಪ್ ಕೊಟ್ಟರು ಅನ್ನೋದು ಈಗಿರುವಂತ ಎಲ್ಲರ ಪ್ರಶ್ನೆ. ತಮ್ಮ ಸರ್ಕಾರಿ ಕಾರ್ನಲ್ಲಿ ಯಾಕೆ ಅವ್ರಿಗೆ ಕೊಟ್ಟಂತ ಕಾರ್ ಅಲ್ವ ಅದು, ಅವರ ಕೆಲಸಕ್ಕೋಸ್ಕರ ಅವರು ಡ್ಯೂಟಿಗೋಸ್ಕರ ಕೊಟ್ಟ ಕಾರು, ಸರ್ಕಾರಿ ಕಾರು. ಆ ಸರ್ಕಾರಿ ಕಾರ್ನಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಮಾಡ್ತಾ ಇದ್ದಂತ ಪ್ರತಿಭಟನೆ, ಅದು ವಕ್ಫ್ ವಿರುದ್ಧ ನಡೀತಾ ಇರುವಂತ ಪ್ರತಿಭಟನೆ. ಈ ವಿಚಾರವಾಗಿ ಪ್ರತಿಭಟನೆ ಆದ ನಂತರ ಏನಿತ್ತು ಅಂತ ಅನಿವಾರ್ಯತೆ, ಏನಿತ್ತು ಅವರಿಗೆ ಡ್ರಾಪ್ ಕೊಡುವಂತ ಅನಿವಾರ್ಯತೆ ಅನ್ನೋದು ಈಗಿರುವಂತ ಪ್ರಶ್ನೆ. ಎಸಿಪಿ ನಜ್ಮಾ ಫಾರೂಕಿ ಅವರ ನಡೆಗೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ, ಭಾರಿ ವಿವಾದಕ್ಕೂ ಕಾರಣವಾಗಿದೆ. ಮಂಗಳೂರಿನಲ್ಲಿ ನಿನ್ನೆ ನಡೆದಿದ್ದಂತ ವಕ್ಫ್ ಕಾಯ್ದೆ ವಿರುದ್ಧದ ಹೋರಾಟ. ಪೊಲೀಸ್ ಅಧಿಕಾರಿ ಕಾರಿನಲ್ಲಿ ಮುಸ್ಲಿಮರು ರೌಂಡ್ಸ್ ಹೊಡಿತಾರೆ, ಎಮರ್ಜೆನ್ಸಿ ಲೈಟ್ ಹಾಕೊಂಡು ಸೈರನ್ ಹಾಕೊಂಡು ದರ್ಬಾರ್ ಮಾಡ್ತಾರೆ, ಕಾರಿನ ಸೀಟ್ ನಲ್ಲಿ ಕೂರಿಸಿಕೊಂಡು ಪೊಲೀಸರು ಡ್ರಾಪ್ ಮಾಡ್ತಾರೆ ಅಂತ ಹೇಳಿದ್ರೆ ಏನ್ ಸಂದೇಶ ಹೋಗುತ್ತೆ? ಮಂಗಳೂರು ಟ್ರಾಫಿಕ್ ಎಸಿಪಿಯ ಈ ನಡೆ ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ, ಭಾರಿ ಚರ್ಚೆಗೆ ಕಾರಣವಾಗಿದೆ. ಟ್ರಾಫಿಕ್ ಕ್ಲಿಯರ್ ಮಾಡಬೇಕಿದ್ದವರೇ ರೂಲ್ಸ್ ಬ್ರೇಕ್ ಮಾಡಿದ್ರು. ಏನಿದ್ ವಿಚಾರ, ಏನಿದರ ಒಳಗುಟ್ಟು ಅನ್ನೋದರ ಬಗ್ಗೆ ಈಗ ಚರ್ಚೆಗಳು ಶುರುವಾಗಿದೆ.